ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಇಂದು ಗಣೇಶ ಹಬ್ಬದ ಪ್ರಯುಕ್ತ ಚಿತ್ರೀಕರಣಕ್ಕೆ ಬಿಡುವು ಕೊಟ್ಟು ಸ್ಯಾಂಡಲ್ವುಡ್ನ ತಾರೆಯರು ಅದ್ದೂರಿಯಾಗಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಮನೆಗಳಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿ ಕುಟುಂಬದ ಜೊತೆ ಸಡಗರ ಸಂಭ್ರಮ ಹಂಚಿಕೊಂಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್, ರಿಯಲ್ ಸ್ಟಾರ್ ಉಪೇಂದ್ರ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಬ್ಬದ ಖುಷಿಯ ಕ್ಷಣಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಅಭಿಮಾನಿಗಳಿಗೂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಗಣೇಶ ಚತುರ್ಥಿ ಸಂಭ್ರಮದಿಂದ ಆಚರಣೆ ಮಾಡಲಾಗಿದ್ದು ಹಲವು ಕಡೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಲಾಗ್ತಿದೆ. ಪ್ರತಿ ವಾರ್ಡ್ನಲ್ಲೂ ಗಣೇಶ ವಿಸರ್ಜನೆಗೆ ಪಾಲಿಕೆ ಕೆರೆಗಳನ್ನ ಗುರುತಿಸಿದ್ದು ಸಣ್ಣ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕಲ್ಯಾಣಿಗಳ ವ್ಯವಸ್ಥೆಯನ್ನ ಮಾಡಿದೆ. ಇನ್ನು ದೊಡ್ಡ ದೊಡ್ಡ ಗಣಪತಿ ವಿಸರ್ಜನೆ ಮಾಡೋಕೆ ಬೃಹತ್ ಕ್ರೇನ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಬಿಬಿಎಂಪಿಯಿಂದ ಸಹಾಯವಾಣಿಯನ್ನ ತೆರೆಯಲಾಗಿದೆ. ಧ್ವನಿವರ್ಧಕಗಳನ್ನ ಬಳಸಿ ಸೂಚನೆಗಳನ್ನ ಕೊಡಲಾಗ್ತಿದ್ದು ಗಣಪತಿ ವಿಸರ್ಜನೆಗೆ ನುರಿತ ಈಜುಗಾರರನ್ನ ನೇಮಕ ಮಾಡಲಾಗಿದೆ. ಅದಲ್ಲದೆ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಾಗಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಗಾಳಿಯ ಗುಣಮಟ್ಟದಲ್ಲಿ ಕುಸಿತವಾಗಿದೆ ಅಂತ ಗ್ರೀನ್ ಪೀಸ್ ಇಂಡಿಯಾ ನಡೆಸಿದ ಅಧ್ಯಯನ ತಿಳಿಸಿದೆ. ಗಾಳಿಯ ಮಟ್ಟದ ಕುಸಿತದ ಕುರಿತು ಗ್ರೀನ್ ಪೀಸ್ ಇಂಡಿಯಾ ದಕ್ಷಿಣ ಭಾರತದ ಟಾಪ್ 10 ನಗರಗಳನ್ನು ಪಟ್ಟಿ ಮಾಡಿದೆ. ಅದರಲ್ಲಿ ಬೆಂಗಳೂರು ಕೂಡ ಇರುವುದು ಆತಂಕಕಾರಿ ವಿಚಾರವಾಗಿದೆ. ಇವತ್ತು ನಂದಿನಿ ಲೇಔಟ್ನ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ಅದ್ದೂರಿ ಕಲ್ಟ್ ಸಿನಿಮಾ ಸೆಟ್ಟೇರಿದೆ. ಬನಾರಸ್ ಸಿನಿಮಾ ಮೂಲಕ ನಾಯಕನಾಗಿ ಮಿಂಚಿದ್ದ ಜೈದ್ ಖಾನ್ ಕಲ್ಟ್ ಸಿನಿಮಾ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸೋಕೆ ಸಜ್ಜಾಗಿದ್ದಾರೆ. ಜೈದ್ ಖಾನ್ಗೆ ನಟಿ ರಚಿತಾ ರಾಮ್ ಹಾಗೂ ಮಲೈಕಾ ವಸುಪಾಲ್ ನಾಯಕಿಯರಾಗಿದ್ದು ಸಿನಿಮಾ ಪೋಸ್ಟರ್ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.